ಎಲ್ಲರಿಗೂ ದುರ್ಗಾ ಲರ್ನಿಂಗ್ ಪ್ಲಾಟ್ಫಾರ್ಮ್ಗೆ ಸ್ವಾಗತ. ಇವತ್ತಿನ ಒಂದು ತರಗತಿಯೊಳಗೆ ಅಲ್ಪಸಂಖ್ಯಾತರ ನಿರ್ದೇಶನಾಲಯ ವಸತಿ ಶಾಲೆಗಳ 6ನೇ ತರಗತಿ ದಾಖಲಾತಿಗೆ ಪ್ರವೇಶ ಪರೀಕ್ಷೆ 2026 ಅಂದರೆ ದಿನಾಂಕ 12/4/2026ರಂದು ನಡೆದಂಥ ಈ ಒಂದು ಪ್ರವೇಶ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯ ಪ್ರಮುಖ ಕೀ ಉತ್ತರಗಳನ್ನು ನೋಡೋಣ. ಮೊದಲಿಗೆ ಈ ಇಂಗ್ಲೀಷ್ ಲ್ಯಾಂಗ್ವೇಜ್ ಏನೈತಲ್ಲ, ಇಂಗ್ಲೀಷ್ ಭಾಷೆಯ ಒಂದು ಕೀ ಉತ್ತರಗಳನ್ನು ನಾವು ಕಂಡುಕೊಳ್ಳುವಂಥ ಪ್ರಯತ್ನ ಮಾಡೋಣ. ಮೊದಲಿಗೆ ಬಂದ್ಬಿಟ್ಟು 21ನೇ ಪ್ರಶ್ನೆ. ಸೊ 21ನೇ ಪ್ರಶ್ನೆ, ಐ ಹ್ಯಾವ್ ರೆಕಾರ್ಡೆಡ್ ಆಲ್ ಮೈ ಸ್ವೀಟ್ ಮೆಮೊರೀಸ್ ಇನ್ ದಿಸ್ ಡ್ಯಾಶ್ ಅಂತ ಕೇಳ್ಯಾರ. ಪ್ಲೀಸ್ ದ ಸುಟೇಬಲ್ ನೌನ್ ಇನ್ ದ ಬ್ಲ್ಯಾಂಕ್ ಅಂತ ಕೇಳ್ಯಾರ. ಸೊ ನೌನ್ ಇದಕ್ಕೆ ಯಾವುದು ಸೂಟೇಬಲ್ ಆಗ್ತದೆ ಅಂತಂದೇಳಿ ಕೇಳ್ಯಾರ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗ್ತದೆ ಅಂದರೆ ಆಪ್ಷನ್ 2 ಅಂತ ಬಿ ಅಂತಕ್ಕಂಥದ್ದು, ಬಿ ಡೈರಿ ಏನೈತಲ್ಲ, ಸೊ ಆಪ್ಷನ್ 2 ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ. ಇನ್ನು ಅದೇ ರೀತಿಯಾಗಿ 22ನೇ ಪ್ರಶ್ನೆ ನೋಡೋಣ. ಟೇಕ್ ಯುವರ್ ಟಿಕೆಟ್ಸ್ ದ ಅಬೌವ್ ಸೆಂಟೆನ್ಸ್ ಈಸ್ ಆ್ಯನ್ ಎಕ್ಸಾಂಪಲ್ ಫಾರ್ ಅಂತ ಕೇಳಿದರೆ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗ್ತದೆ ಅಂದ್ರೆ ಆಪ್ಷನ್ ಸಿ ಏನೈತಲ್ಲ, ಇಂಪರೇಟಿವ್ ಸೆಂಟೆನ್ಸ್ ಏನೈತಲ್ಲ, ಸೊ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ. ಇನ್ನು 23ನೇ ಪ್ರಶ್ನೆಗೆ, ವಿ ವ್ಯಾನ್ ಟು ಗೋ ಫಾರ್ ಎ ಜಾಲಿ ರೈಡ್ ದ ನಮ್ಮ ಮೆಟ್ರೋ ಅಂತ ಕೇಳ್ಯಾರ. ಸೊ ಫಿಲ್ ಇನ್ ದ ಬ್ಯಾಂಕ್ ಸೂಟೇಬಲ್ ಪ್ರಿಪೋಸಿಷನ್ ಅಂತ ಕೇಳ್ಯಾರ. ರೈಡ್ ಆನ್ ಅಂತ ಬರ್ತದೆ. ಸೊ ರೈಡ್ ಆನ್ ಅಂತಕ್ಕಂಥದ್ದು ಅಂದರೆ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ. ಮುಂದುವರೆದು 24ನೇ ಪ್ರಶ್ನೆ ನೋಡೋಣ. ದ ಅದರ್ ಜೆಂಡರ್ ಫಾರ್ಮ್ ಆಫ್ ಡಕ್ ಅಂತ ಕೇಳ್ಯಾರ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಬಿ, ಇದಕ್ಕೆ ಜೆಂಡರ್ ಫಾರ್ಮ್ ಏನಾಗುತ್ತೆ ಡಚಸ್ ಡೆಕಾಸ್ ಏನೈತಲ್ಲ, ಸೊ ಅದು ಸರಿಯಾದ ಉತ್ತರ ಆಗ್ತದೆ. 25ನೇ ಪ್ರಶ್ನೆ, ಐ ವಿಲ್ ಗೋ ಟು ದ ಪಾರ್ಕ್ ಡ್ಯಾಶ್ ಇಟ್ ಸ್ಟಾಪ್ ರೈನಿಂಗ್ ಅಂತ ಕೇಳ್ಯಾರ. ಸೊ ಇದು ಯಾವುದಕ್ಕೆ ಸರಿಯಾದ ಉತ್ತರ, ಇದು ಯಾವುದು ಅಂದರೆ ಇಲ್ಲೇನು ಕೊಟ್ಟನ, ಸುಟೇಬಲ್ ಕಂಜಂಕ್ಷನ್ ಅಂತ ಕೊಟ್ಟನ, ಲಿಂಕ್ ಮಾಡ್ತಕ್ಕಂಥದ್ದು ಯಾವುದು, ಪಾರ್ಕ್ ಆ್ಯಂಡ್ ಏನು ಪಾರ್ಕ್ ಆ್ಯಸ್ ಏನು ಪಾರ್ಕ್ ಬಿಕಾಸ್ ಅಂದ್ರೆ ಏನು ಆಪ್ಷನ್ ಡಿ ಐತಲ್ಲ, ಇಫ್ ಇಟ್ ಸ್ಟಾಪ್ ರೈನಿಂಗ್ ಅಂತ ಏನೈತಲ್ಲ, ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಇನ್ನು ಅದೇ ರೀತಿಯಾಗಿ 26ನೇ ಪ್ರಶ್ನೆ, ರೈಟ್ ದ ಫ್ಲೋರಲ್ ಫಾರ್ಮ್ ಆಫ್ ಲಗೇಜ್ ಅಂತ ಕೇಳ್ಯಾರ. ಸೊ ಇದಕ್ಕೆ ಫ್ಲೋರಲ್ ಫಾರ್ಮ್ ಯಾವುದಾಗುತ್ತೆ ನೋಡ್ರಿ. ಸೊ ಆಪ್ಷನ್ ಎ ಅದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸೊ ಫೈನಲ್ ಕೀ ಆನ್ಸರ್ಗೋಸ್ಕರ ಇನ್ನೂ ಕಾಯಬೇಕು. ಸೊ ಇದು ಸಂಭವನೀಯ ಕೀ ಉತ್ತರಗಳಾಗಿರ್ತವೆ. ಅದೇ ರೀತಿಯಾಗಿ 27ನೇ ಪ್ರಶ್ನೆ ನೋಡೋಣ. ಆ್ಯಡ್ ಸೂಟೇಬಲ್ ಪ್ರಿಫಿಕ್ಸ್ ಟು ದ ವರ್ಲ್ಡ್ ಪರ್ಫೆಕ್ಟ್ ಅಂತ ಕೇಳ್ಯಾರ. ಸೊ ಇದಕ್ಕೆ ಪ್ರಿಫಿಕ್ಸ್ ಯಾವುದಾಗುತ್ತಪ್ಪ ಅಂತಂದು ಹೇಳಿದರೆ ಆಪ್ಷನ್ ಡಿ ಏನೈತಲ್ಲ, ಇಂಪರ್ಫೆಕ್ಟ್ ಅಂತ ಏನೈತಲ್ಲ, ಸೊ ಇದು ಸರಿಯಾದ ಉತ್ತರ ಆಗುತ್ತೆ. ಇನ್ನು 28ನೇ ಪ್ರಶ್ನೆ ನೋಡೋಣ. ಒನ್ ಹೂ ಕೆನಾಟ್ ರೀಡ್ ಆರ್ ರೈಟ್ ಅಂತ ಕೇಳ್ಯಾರ. ಸೊ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ, ಇಲ್ಲಿಟ್ರೇಟ್ ಅಂತ ಐತಲ್ಲ, ಸೊ ಇದು ಸರಿಯಾದ ಉತ್ತರ ಆಗುತ್ತೆ. ಇನ್ನು 29ನೇ ಪ್ರಶ್ನೆ ನೋಡೋಣ. ದ ಕರೆಕ್ಟ್ಲಿ ಸ್ಪೆಲ್ಟ್ ವರ್ಡ್ ಅಮಾಂಗ್ ದ ಫಾಲೋವಿಂಗ್ ಈಸ್ ಅಂತ ಕೇಳ್ಯಾರ. ಸೊ ಇದು ಏನಾಗ್ತದೆ ನೋಡ್ರಿ, ಪ್ರೆಸೆಂಟ್ ಅಂದರೆ ಇಲ್ಲಿ ಕರೆಕ್ಟ್ ಇರ್ತಕ್ಕಂಥ ವರ್ಡ್ ಅನ್ನ ಐಡೆಂಟಿಫೈ ಮಾಡಿರಂತ ಕೇಳ್ಯಾರ. ಪ್ರೆಸೆಂಟ್ ಸೊ ಯಾವುದಾಗುತ್ತೆ ನೋಡ್ರಿ, ಸರಿಯಾದ ಉತ್ತರ ಯಾವುದಾಗುತ್ತಪ್ಪ ಅಂತಂದರೆ ಆಪ್ಷನ್ ಬಿ, ಪ್ರೆಸೆಂಟ್ ಏನೈತಲ್ಲ, ಇದು ಸರಿಯಾದ ಉತ್ತರ ಆಗುತ್ತೆ. ಇನ್ನು 30ನೇ ಪ್ರಶ್ನೆ, ವಿ ಲರ್ನ್ ಫ್ರಾಮ್ ಫೇಲ್ಯೂರ್ ನಾಟ್ ಫ್ರಾಮ್ ಸಕ್ಸಸ್ ಅಂತ ಕೇಳ್ಯಾರ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ನೋಡ್ರಿ, ಅಬೋವ್ ದ ಸ್ಟೇಟ್ಮೆಂಟ್ ಮೀನ್ಸ್ ಅಂದ್ರೆ ಅರ್ಥ ಕೇಳ್ಯಾರ. ಯಾವುದಾಗುತ್ತೆ ಅಂತಂದ್ರೆ ಆಪ್ಷನ್ ಡಿ, ಫೇಲ್ಯೂರ್ ಟೀಚರ್ಸ್ ಹೂ ಟು ಓವರ್ಕಮ್ ಮಿಸ್ಟೇಕ್ಸ್ ಆ್ಯಂಡ್ ಸಕ್ಸೀಡ್ ಅಂತ ಏನೈತಲ್ಲ, ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಇನ್ನು ಅದೇ ರೀತಿಯಾಗಿ 31ನೇ ಪ್ರಶ್ನೆ ನೋಡೋಣ. 31ನೇ ಪ್ರಶ್ನೆ ಬಂದ್ಬಿಟ್ಟು, ಇಟ್ ವಾಸ್ ಡ್ಯಾಶ್ ಹಾನರ್ ಟು ಮೀಟ್ ಯು ಅಂತ ಕೇಳ್ಯಾರ. ಚೂಸ್ ದ ರೈಟ್ ಆರ್ಟಿಕಲ್ ಟು ಫಿಲ್ ಇನ್ ದ ಬ್ಲ್ಯಾಂಕ್ ಅಂತ ಕೇಳ್ಯಾರ. ಸೊ ಯಾವುದಾಗುತ್ತೆ ನೋಡ್ರಿ, ಆನರ್ ಇಲ್ಲೇನಾಗುತ್ತೆ, ಓವೆಲ್ ಸೌಂಡ್ ಆಗುತ್ತೆ. ಓವೆಲ್ ಸೌಂಡ್ ಆದರೆ ಏನು ಬರುತ್ತಲ್ಲಿ, ಆ್ಯನ್ ಬರ್ತಕ್ಕಂಥದ್ದು. ಸೊ ಬಿ ಆಪ್ಷನ್ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಇನ್ನು 32ನೇ ಪ್ರಶ್ನೆ ನೋಡೋಣ. ಮೈ ಹೋಮ್ ಟೌನ್ ಈಜ್ ಚಿತ್ರದುರ್ಗ ಡ್ಯಾಶ್ ಐ ಲೈವ್ ಇನ್ ದಾವಣಗೆರೆ ಅಂತ ಕೇಳ್ಯಾನ. ಸೊ ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಸುಟೇಬಲ್ ಲಿಂಕರ್ ಅಂತ ಕೇಳ್ಯಾನ. ಮೈ ಹೋಮ್ ಟೌನ್ ಈಸ್ ಚಿತ್ರದುರ್ಗ ಬಟ್
ಐ ಲೈವ್ ಇನ್ ದಾವಣಗೆರೆ ಅಂದ್ರೆ. ಸೊ ಇಲ್ಲಿ ಲಿಂಕರ್ ಯಾವುದಾಗುತ್ತಾ? ಆಪ್ಷನ್ ಸಿ ಬಟ್ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗುತ್ತೆ. ಗಾನವಿ ಆಲ್ವೇಸ್ ಡ್ಯಾಸ್ ಸ್ಪೀಕ್ ಟ್ರೂತ್ ಅಂತ ಕೇಳೋಣ. ಕರೆಕ್ಟ್ ಫಾರ್ಮ್ ಆಫ್ ದ ವರ್ಬ್ ಟು ಬಿ ಫಿಲ್ಡ್ ಇನ್ ದ ಬ್ಲ್ಯಾಂಕ್ಸ್ ಅಂತ ಕೇಳೋಣ. ಸೊ ವರ್ಬ್ ಯಾವುದಾಗುತ್ತೆ? ಸ್ಪೀಕಿಂಗ, ಏನು ಸ್ಪೋಕನ, ಏನು ಸ್ಪೀಕ, ಏನು ಸ್ಪೀಕಸ್ಸ. ಸೊ ಯಾವುದು ಸೂಟೇಬಲ್ ಆಗುತ್ತೆ ಅಂದರೆ ಸ್ಪೀಕ್ಸ್ ಅಂತ ಐತಿ. ಆಪ್ಷನ್ ಡಿ ಸ್ಪೀಕ್ಸ್ ಅನ್ನೋದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಸೊ ಇಲ್ಲಿ ಪ್ಯಾಸೇಜ್ ಕೊಟ್ಟೋಣ. ಈ ಪ್ಯಾಸೇಜ್ ಏನಪ್ಪ 34ರಿಂದ 36ನೇ ಪ್ರಶ್ನೆ. ಈ ಪ್ಯಾಸೇಜ್ ಓದ್ಬಿಟ್ಟು ಏನು ಮಾಡಬೇಕು? ಸರಿಯಾದ ಉತ್ತರವನ್ನು ಆರಿಸ್ಬೇಕಾಗತ್ತೆ. ಸೊ ಇಲ್ಲಿ 34ನೇ ಪ್ರಶ್ನೆ ನೋಡೋಣ. ರೋಹನ್ ಡಿಮಾನ್ಸ್ಟ್ರೇಟೆಡ್ ಎ ಸ್ಮಾಲ್ ವಿಂಡ್ ಮಿಲ್ ದಟ್ ಜನರೇಟ್ಸ್ ಎಲೆಕ್ಟ್ರಿಸಿಟಿ. ದ ಅಂಡರ್ಲೈನ್ಡ್ ವರ್ಡ್ ಈಸ್ ಡ್ಯಾಶ್ ಅಂತ ಕೇಳೋಣ. ಸೊ ಇದು ಏನಾಗುತ್ತೆ ನೋಡ್ರಿ? ಅಂಡರ್ಲೈನ್ ನೋಡಿ, ಸ್ಮಾಲ್ ಐತಲ್ಲ, ಏನಾಯ್ತು? ಅಬ್ಜೆಕ್ಟಿವ್ ಆಗುತ್ತೆ. ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ. ಇನ್ನು 35ನೇದು, ವಾಟ್ ವೇರ್ ದ ವಿಸಿಟರ್ಸ್ ಇಂಪ್ರೆಸ್ಡ್ ವಿತ್ ಅಂತ ಕೇಳೋಣ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? 35ನೇ ಪ್ರಶ್ನೆ ಕ್ರಿಯೇಟಿವಿಟಿ ಆ್ಯಂಡ್ ಎಫರ್ಟ್ ಅಂತ ಏನೈತಲ್ಲ, ಆಪ್ಷನ್ ಡಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಇನ್ನು ಅದೇ ರೀತಿ 36ನೇ ಪ್ರಶ್ನೆ ನೋಡೋಣ. ವಾಟ್ ಡಿಡ್ ಸ್ಟೂಡೆಂಟ್ಸ್ ಲರ್ನ್ ಫ್ರಮ್ ದ ಫೈರ್ ಅಂತ ಕೇಳೋಣ. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತಾ? 36ನೇ ಪ್ರಶ್ನೆ. ಸೊ ಆಪ್ಷನ್ ಎ ಏನೈತಲ್ಲ, ಟೀಮ್ ವರ್ಕ್ ಆ್ಯಂಡ್ ಪ್ರೆಸೆಂಟೇಷನ್ ಸ್ಕಿಲ್ ಅಂತ ಏನೇನೈತಲ್ಲ, ಇದು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಅದೇ ರೀತಿಯಾಗಿ 37ನೇ ಪ್ರಶ್ನೆ ಬಂದುಬಿಟ್ಟು ಬೆಸ್ಟ್ ಈಸ್ ಪಾಲಿಸಿ ದ ಆನೆಸ್ಟಿ. ಇದನ್ನೇನು ಮಾಡ್ಕೊ? ರೀಅರೇಂಜ್ ವರ್ಡ್ ಮಾಡೋಕೆ, ಅಂದರೆ ಸೆಂಟೆನ್ಸ್ ಏನು ಮಾಡೋಕೆ ಕರೆಕ್ಟ್ ಆಗುತ್ತೆ. ಏನಾಗುತ್ತಪ್ಪ ಇದು ರೀಅರೇಂಜ್ ಮಾಡಿದೆ ಅಂದರೆ ಬೆಸ್ಟ್ ಪಾಲಿಸಿ ಈಸ್ ದ ಆನೆಸ್ಟಿ ಅಂತಕ್ಕಂಥದ್ದು. ಬೆಸ್ಟ್ ಪಾಲಿಸಿ ಈಸ್ ದ ಆನೆಸ್ಟ್ ಅಂದರೆ ಆಪ್ಷನ್ ಬಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಇನ್ನು ಅದೇ ರೀತಿಯಾಗಿ 38ನೇ ಪ್ರಶ್ನೆ ನೋಡೋಣ. ಕರಣ್ ಗೋಸ್ ಟು ಸ್ಕೂಲ್ ಬೈ ಬಸ್. ಕರಣ್ ಗೋಸ್ ಟು ಸ್ಕೂಲ್ ಬೈ ಬಸ್ ಅಂತ ಕೇಳೋಣ. ಇಲ್ಲಿ ಚೇಂಜ್ ದ ಅಬೌವ್ ಸೆಂಟೆನ್ಸ್ ಟು ನೆಗೆಟಿವ್ ಫಾರ್ಮ್ ಅಂತ ಕೇಳೋಣ. ಸೊ ಇದಕ್ಕೆ ಸರಿಯಾದ ಯಾವುದು ಉತ್ತರ ಆಗುತ್ತೆ ನೋಡ್ರಿ? ಆಪ್ಷನ್ ಸಿ ಕರಣ್ ಡಸ್ ನಾಟ್ ಗೋ ಟು ಸ್ಕೂಲ್ ಬೈ ಬಸ್ ಅಂತ ಏನೈತಲ್ಲ, ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತದೆ. ಇನ್ನು 39ನೇ ಪ್ರಶ್ನೆ ನೋಡೋಣ. ಅಲಾಸ್ ಶಿ ಈಸ್ ನೋ ಮೋರ್. ಅಲಾಸ್ ಶಿ ಈಸ್ ನೋ ಮೋರ್ ಅಂತ ಕೇಳಿ ದ ಅಬೌವ್ ಸೆಂಟೆನ್ಸ್ ಫಾರ್ಮ್ ಈಸ್ ಡ್ಯಾಶ್ ಅಂತ ಕೇಳಿ. ಸೊ ನೋಡ್ರಿ ಇದಕ್ಕೆ ಸರಿಯಾದ ಉತ್ತರ ಇಂಟ್ರಾಗೇಟಿವ, ಏನು ಅಸರೇಟಿವ, ಏನು ಎಕ್ಸ್ಟ್ರಾಮೇಟಿವ, ಏನು ಇಂಪ್ರಾಕ್ಟಿವ್ ಅಂತಂದೆ. ಸೊ ಯಾವುದದು? ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತದೆ. ಎಕ್ಸ್ಕ್ಲಾಮೇಟರಿ ಅಂತ ಸೆಂಟೆನ್ಸ್ ಏನೈತಲ್ಲ, ಸಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಇನ್ನು 40ನೇ ಪ್ರಶ್ನೆ ನೋಡೋಣ. ದ ಅಪೋಸಿಟ್ ಆಫ್ ದ ವರ್ಡ್ ರಿಲೆವೆಂಟ್ ಈಸ್ ಅಂತ ಕೇಳಿದ. ಸೊ ರಿಲೆವೆಂಟ್ ಅಪೋಸಿಟ್ ವರ್ಡ್ ಯಾವುದು? ಆಪ್ಷನ್ ಬಿ ಇರ್ರೆಲೆವೆಂಟ್ ಏನೈತಲ್ಲ, ಸೊ ಇದು ಸರಿಯಾದ ಉತ್ತರ ಆಗುತ್ತದೆ. ಸೊ ಇದಿಷ್ಟು ಏನಾಗಿತ್ತು ಈ ಒಂದು ಮೈನಾರಿಟಿ ಆಸ್ಟ್ರೇಲಿಯಾ 12/4/2026 ನಡೆದಿರತಕ್ಕಂಥ ಪ್ರಶ್ನೆ ಪತ್ರಿಕೆಯ ಇಂಗ್ಲೀಷ್ ವಿಷಯದ ಉತ್ತರಗಳಾಗಿದ್ದು. ಸೊ ಮುಂದಿನ ಒಂದು ಸೆಷನ್ ಒಳಗೆ ಏನು ಮಾಡೋಣ, ಗಣಿತ ಮತ್ತು ಮಾನಸಿಕ ಸಾಮರ್ಥ್ಯದ ಒಂದು ಕೀ ಉತ್ತರಗಳನ್ನು ಕಂಡುಕೊಳ್ಳುವಂಥ ಪ್ರಯತ್ನ ಮಾಡೋಣ. ಸೊ ಇವು ಸಂಭವನೀಯವಾಗಿರ್ತಾವೆ. ಇಲಾಖೆಯ ಕೀ ಉತ್ತರಗಳು ಪ್ರಕಟಿಸಿದ ನಂತರ ಮತ್ತೊಂದು ಸಾರಿ ನಾವು ನಿಮಗೆ ಕನ್ಫರ್ಮ್ ಮಾಡೋಕ್ಕೆ ಇದನ್ನು PCQ ರೂಪದೊಳಗೆ ನಾನು ಬಿಡಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ಅಂತ ಹೇಳ್ತಾ, ಸೊ ಇದುವರೆಗೂ ನಮ್ಮ ಚಾನಲ್ ನೋಡೋದಕ್ಕಾಗಿ ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಅದೇ ರೀತಿಯಾಗಿ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನೋಡ್ತಕ್ಕಂಥವ್ರು, ಅದೇ ರೀತಿಯಾಗಿ ನಮ್ಮ ಚಾನಲ್ನ ತರಗತಿಯನ್ನು ನೋಡುವಂಥ ನೀವು ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಅದೇ ರೀತಿಯಾಗಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಐಕನ್ ಕ್ಲಿಕ್ ಮಾಡಿರಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ ಅಂತ ಹೇಳ್ತಾ ಮತ್ತೊಂದು ವಿಶೇಷ ತರಗತಿಯೊಂದಿಗೆ ಬರ್ತೀನಿ.